ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಹೇರಳವಾಗಿ ಆಶೀರ್ವದಿಸಲಿ. ದೇವರ ವಾಕ್ಯದಲ್ಲಿ ನೋಡ್ತೇವೆ, ಇದೇ ದಿವಸ ಮೊದಲುಗೊಂಡು ನಾನು ನಿಮ್ಮನ್ನು ಆಶೀರ್ವದಿಸುವೆನು. ಈ ದಿನ ಕೂಡ ದೇವರು ನಿಮ್ಮನ್ನು ಬ್ಲೆಸ್ ಮಾಡಲಿ. ನಿಮ್ಮ ಜೀವಿತದಲ್ಲಿರುವಂಥ ಎಲ್ಲ ಚಿಂತಾ ಭಾರಗಳನ್ನು ದೇವರಿಗೆ ಕೊಡ್ರಿ. ನಿಶ್ಚಯವಾಗಿ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡುತ್ತಾರೆ. ಈ ದಿನ ಕೂಡ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ, ನೀವು ಬಯಸುವುದಕ್ಕಿಂತಲೂ ಹೆಚ್ಚಾಗಿ ಆಶೀರ್ವದಿಸುವಂಥ ದೇವರು. ಅದಕ್ಕೆ ಆಧಾರವಾಗಿ ಎಫೆಸ ಪತ್ರಕ್ಕೆ 3ನೇ ಅಧ್ಯಾಯ 20ನೇ ವಚನ, ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡಲು ಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ತಲಾಂತರಾಂತರಕ್ಕೂ ಯುಗ ಯುಗಾಂತರಕ್ಕೂ ಸ್ತೋತ್ರ, ಆಮೇನ್. ಈಗ ಓದಿಕೊಂಡಂಥ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತಾ ಇದ್ದೇವೆ, ನೀವು ಬೇಡುವುದಕ್ಕಿಂತಲೂ ಬಯಸುವುದಕ್ಕಿಂತಲೂ ದೇವರು ನಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸುತ್ತಾರೆ. ನೋಡಿ, ಅಬ್ರಹಾಮನ ಜೀವಿತದಲ್ಲಿ ನಾವು ನೋಡುವಾಗ, ಅವನ ಜೀವನದಲ್ಲಿ ವೃದ್ಧಾಪದಲ್ಲಿರುವಾಗಲೇ 75 ವರ್ಷ ಇರುವಾಗ ದೇವರು ಅವನನ್ನು ಕರೆದರೆ, ಆ ಸಮಯದಲ್ಲಿ ಅವನಿಗೆ ಮಕ್ಕಳಿಲ್ಲ. ದೇವರೊಂದು ವಾಗ್ದಾನ ಕೊಡ್ತಾ ಇದ್ದಾರೆ, ನಾನು ತೋರಿಸುವ ದೇಶಕ್ಕೆ ಹೋಗು, ನಿನ್ನ ಬಂಧು ಮಿತ್ರಾದಿಗಳನ್ನು ದೇಶವನ್ನು ಬಿಟ್ಟು ಹೋಗು, ನಾನು ನಿನ್ನನ್ನು ದೊಡ್ಡ ಜನಾಂಗವಾಗಿ ಮಾಡ್ತೇನೆ ಅಂತ ಹೇಳಿದಾಗ ಅಬ್ರಹಾಮ ದೇವರನ್ನು ನಂಬಿ ಎಲ್ಲವನ್ನು ಬಿಟ್ಟು ಹೊರಟನ್ರಿ. ಅದಾದ ನಂತರ ಎಷ್ಟೋ ವರ್ಷಗಳ ಕಾದ, ಏನೂ ಸಂಭವಿಸಲಿಲ್ಲ. ಆಕಾಶವನ್ನು ದೇವರು ತೋರಿಸಿ ಹೇಳ್ತಾ ಇದ್ದಾರೆ, ಅಬ್ರಾಮನೇ ನಕ್ಷತ್ರಗಳನ್ನು ಕೌಂಟ್ ಮಾಡು, ಅಬ್ರಾಮನೇ ಮರಳನ್ನು ಕೌಂಟ್ ಮಾಡು, ಅಷ್ಟು ದೊಡ್ಡದಾಗಿ ನಿನ್ನ ಸಂತತಿಯನ್ನು ಬ್ಲೆಸ್ ಮಾಡ್ತೇನೆ. ಅಬ್ರಾಮನು ಯೋಚಿಸ್ತಾ ಇರ್ತಾನೆ, ದೇವರೇ ಆಕಾಶದಲ್ಲಿರುವ ನಕ್ಷತ್ರಗಳಷ್ಟು ಬೇಡಪ್ಪ, ಒಂದು ಮಗುವನ್ನು ಕೊಟ್ಟರೆ ಸಾಕಪ್ಪ, ನಾನು ಕಾಯ್ತಾ ಇದ್ದಾನೆ. ನೋಡ್ರಿ, ಅವನು ಬಯಸಿದ್ದಕ್ಕಿಂತಲೂ ಹೆಚ್ಚಾಗಿ ದೇವರು ಅಬ್ರಹಾಮನನ್ನು ಬ್ಲೆಸ್ ಮಾಡಿದರು. ಈ ದಿವಸ ನಿಮ್ಮನ್ನು ಸಹ ನೀವು ಏನು ಯೋಚನೆ ಮಾಡ್ತೀರಾ, ಏನು ಬಯಸ್ತೀರಾ, ಅದಕ್ಕಿಂತಲೂ ಹೆಚ್ಚಾಗಿ ದೇವರು ಬ್ಲೆಸ್ ಮಾಡ್ತಾರೆ. ನೋಡ್ರಿ, ಯಹೂದ್ಯರು ಇವತ್ತು ಅಬ್ರಹಾಮನ ಏನಾಗಿದ್ದಾನೆ, ಮೂಲ ಪಿತೃವಾಗಿದ್ದಾನೆ. ಇಸ್ಲಾಮರು ಅವರು ಹೇಳ್ತಾರೆ, ಅಬ್ರಹಾಮನು ನಮಗೆ ಪ್ರವಾದಿ, ನಬಿ ಎಂಬುದಾಗಿ ನಂಬುತ್ತಾರೆ. ಕ್ರೈಸ್ತರಾದಂಥ ನಮಗೆ ನಂಬಿಕೆಯ ತಂದೆಯಾಗಿದ್ದಾರೆ. ಪ್ರಪಂಚದಲ್ಲಿ ದೊಡ್ಡ ಧರ್ಮಗಳು ಯಾವುದು? ಕ್ರೈಸ್ತ ಧರ್ಮ, ಇಸ್ಲಾಂ ಧರ್ಮ, ಅದು ಮಾತ್ರವಲ್ಲ ಯಹೂದ್ಯ ಧರ್ಮ ಕೂಡ. ಅವರೆಲ್ಲರೂ ಇವತ್ತೆಲ್ಲರಿಗೂ ಅಬ್ರಹಾಮನೇ ಮೂಲ ಕಾರಣನೆಂಬುದಾಗಿ ನೋಡುತ್ತೇವೆ. ಅಬ್ರಹಾಮನ ಬಯಸಿದ್ದು ಒಂದು ಮಗು, ಆದರೆ ಅಬ್ರಹಾಮನ ಜೀವನದಲ್ಲಿ ದೊಡ್ಡ ಸಂತತಿಯನ್ನು ಕೊಟ್ಟು ದೇವರು ಬ್ಲೆಸ್ ಮಾಡಿದರು. ಓ ಸ್ತೋತ್ರ. ಈ ಹೊಸ ದಿನದಲ್ಲಿ ನಿಮ್ಮ ಜೀವಿತದಲ್ಲಿ ಕೂಡ ಕೆಲವೊಂದು ಬಯಕೆಗಳಿರಬಹುದು. ನನಗೊಂದು ಚಿಕ್ಕ ಕೆಲಸ ಇದ್ದರೆ ಸಾಕು, ನನಗೆ ಒಳ್ಳೆ ಸಂಬಳ ಇದ್ದರೆ ಸಾಕು, ನನಗೊಂದು ಚಿಕ್ಕ ಸ್ವಂತ ಮನೆ ಇದ್ದರೆ ಸಾಕು, ಒಂದು ಚಿಕ್ಕ ಬೈಕ್, ಒಂದು ಚಿಕ್ಕ ಕಾರ್ ಇದ್ದರೆ ಸಾಕು ಪಾಸ್ಟರ್ ಎಂಬಂಥ ಬಯಕೆಗಳು ಅನೇಕ ಇರಬಹುದು, ನೂರಾರುಗಳಿರಬಹುದು. ಆದರೆ ದೇವರು ಹೇಳುತ್ತಾ ಇದ್ದಾರೆ, ಮಗನೇ ಮಗಳೇ, ನಿನ್ನ ಇಷ್ಟಾರ್ಥವನ್ನು, ನಿನ್ನ ಬಯಕೆಗಳನ್ನು, ನಿನ್ನ ಬಯಸುವುದಕ್ಕಿಂತಲೂ, ನೀನು ಯೋಚಿಸುವುದಕ್ಕಿಂತಲೂ ನಾನು ನಿನ್ನ ಜೀವಿತದಲ್ಲಿ ಅದ್ಭುತವನ್ನು ಮಾಡ್ತೇನೆ. ಓ ಸ್ತೋತ್ರ. ದೇವರು ನಿಶ್ಚಯವಾಗಿ ನಿಮ್ಮ ಜೀವನದಲ್ಲಿ ಅದ್ಭುತವನ್ನು ಮಾಡುತ್ತಾರೆ. ಒಂದು ಚಿಕ್ಕ ಸ್ತೋತ್ರ ಉದಾಹರಣೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಥಾಮಸ್ ಆಲ್ವಾ ಎಡಿಸನ್ ಅವರು ಒಂದು ಹೊಸ ಆವಿಷ್ಕರಣೆಯನ್ನು ಕಂಡು ಹಿಡಿದಿದ್ದರು. ಅದು ಬಹಳ ದೊಡ್ಡ ಮಟ್ಟದ್ದಲ್ಲ, ಅದು ಬಹಳ ಚಿಕ್ಕದಾಗಿತ್ತು. ಒಂದು ಕಂಪನಿಯವರು ಬಂದು ಮಾತಾಡಿ, ಸರ್, ನೀವು ಕಂಡು ಹಿಡಿದಂಥ ಸಂಗತಿಯನ್ನು ನಮ್ಮ ಕಂಪನಿಗೆ ಕೊಡೋದಾದರೆ ನಾವು ನಿಮಗೆ ಹಣವನ್ನು ಕೊಡ್ತೇವೆ ಎಂಬುದಾಗಿ ಹೇಳಿದರು. ಅವರು ಯೋಚನೆ ಮಾಡಿದರು, ಇದು ದೊಡ್ಡದೇನೋ ಆವಿಷ್ಕರಣ ಅಲ್ಲ, ಇದು ದೊಡ್ಡ ಕಂಡು ಹಿಡಿಬೇಕೆ ಅಲ್ಲ, ಒಂದು $1000 ಕೇಳ್ಬೋದೇನೋ ಎಂಬುದಾಗಿ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಇದ್ರು. ಆದರೆ ಅದನ್ನು ಹೇಗೆ ಕೇಳಬೇಕು ಎಂಬುದಾಗಿ ಅವರು ಯೋಚನೆ ಮಾಡಿ ಏನು ಕೇಳದೆ ಹಾಗೆ ಮೌನವಾಗಿದ್ದರು. ಆಗ ಕಂಪನಿಯವರು ಹೇಳಿದರು, ಸರ್, ನೀವೇನೋ ಯೋಚಿಸ್ತಾ ಇದ್ದೀರಾ, ನೀವೇನೋ ಹೇಳಲಿಕ್ಕೆ ಬಯಸ್ತಾ ಇದ್ದೀರಾ, ಆದರೆ ನಾವೇ ನಿಮಗೆ ಒಂದು ಮೊತ್ತವನ್ನು ಕೊಡ್ತೇವೆ, $1,00,000 ಕೊಡ್ತೇವೆ. ಅವರು ಎದುರು ನೋಡಿದ್ದು $1000, ಕಂಪನಿ ಕೊಟ್ಟಿದ್ದು $1,00,000. ನೋಡ್ರಿ, ಅವರು ಯೋಚಿಸುವುದಕ್ಕಿಂತಲೂ ಉನ್ನತವಾಗಿ ಕಂಪನಿಯವರು ಕೊಟ್ಟರು. ನೋಡ್ರಿ, ಅದೇ ವಿಧದಲ್ಲಿ ನಮ್ಮ ದೇವರು ನಮ್ಮ ಜೀವಿತದಲ್ಲಿ ಕೂಡ ನಾವು ಬಯಸುವುದಕ್ಕಿಂತ ಯೋಚಿಸುವುದಕ್ಕಿಂತ
ಹೆಚ್ಚಾಗಿ ಆಶೀರ್ವಾದ ಮಾಡ್ತಾರೆ. ನೋಡ್ರಿ, ಹನ್ನಳು ಬಂಜೆಯಾಗಿದ್ದಳು. ದೇವರೇ, ಒಂದು ಗಂಡು ಮಗು ಕೊಡ್ರಿ, ಕೊಟ್ಟಂಥ ಮಗನನ್ನು ಕೂಡ ನಾನು ನಿಮಗೇ ಕೊಟ್ಟು ಬಿಡ್ತೇನೆ. ಅವಳ ಆಸೆ ಅಷ್ಟೇ ರೀ. ಆದರೆ ಅವಳು ಬಯಸುವುದನ್ನು ದೇವರು ಕೊಟ್ಟರು. ಇನ್ನು ಬಯಸುವುದಕ್ಕಿಂತಲೂ ಹೆಚ್ಚಾಗಿ ಇನ್ನೂ 5 ಮಕ್ಕಳನ್ನು ಹನ್ನಳಿಗೆ ದೇವರು ಅನುಗ್ರಹಿಸಿದರು. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ನಾವು ಬಯಸುವುದಕ್ಕಿಂತಲೂ ಬೇಡುವುದಕ್ಕಿಂತಲೂ ಸ್ತೋತ್ರ ಹೆಚ್ಚಿನದನ್ನು ಮಾಡುವ ದೇವರು ನಮಗಿದ್ದಾರೆ. ಅದಕ್ಕೆ ಓದಿದ ವಾಕ್ಯ ಭಾಗದಲ್ಲಿ ನೋಡ್ತೇವೆ, ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡಿಕೊಳ್ಳುವುದಕ್ಕಿಂತ ಯೋಚಿಸುವುದಕ್ಕಿಂತ ಅತ್ಯಧಿಕವಾದದನ್ನು ಮಾಡಲು ಶಕ್ತನಾದ ದೇವರಿಗೆ ಸ್ತೋತ್ರ. ಹಾಗಾದರೆ ಈ ವಾಕ್ಯದಂತೆ ದೇವರು ನಿಮ್ಮನ್ನು ಬ್ಲೆಸ್ ಮಾಡಲಿ. ನೀವು ಬಯಸುವುದಕ್ಕಿಂತ ಹೆಚ್ಚಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವಂಥ ನಮ್ಮ ತಂದೆಯಾದ ದೇವರೇ, ಈ ದಿನ ಕೂಡ ನಿನ್ನ ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ನಾವು ಬಯಸುವುದಕ್ಕಿಂತ ಯೋಚಿಸುವುದಕ್ಕಿಂತ ಹೆಚ್ಚಾಗಿ ಉನ್ನತವಾಗಿ ನೀವು ಬ್ಲೆಸ್ ಮಾಡೋ ದೇವರು. ಈ ದಿನ ಕೂಡ ಸ್ವಾಮಿ, ನಿನ್ನ ಮಕ್ಕಳ ಆಸೆ ಬಯಕೆಗಳು ಏನು ನಮಗೆ ಗೊತ್ತಿಲ್ಲ. ನಿನ್ನ ಚಿತ್ತಾನುಸಾರವಾಗಿ ಇರುವಂಥ ವಿಷಯಕ್ಕೆ ನೀವು ಬಿಡುಗಡೆಯನ್ನು ಕೊಡ್ರಿ. ಯೇಸುವಿನ ನಾಮದಲ್ಲಿ ಒಂದು ಅದ್ಭುತ ಸಂಭವಿಸಲೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ನಿನ್ನ ಜನರನ್ನ ಬ್ಲೆಸ್ ಮಾಡ್ರಿ. ಈ ದಿನ ಕೂಡ ಸ್ವಾಮಿ, ಒಂದು ಜೀವಿತವನ್ನು ಜೀವಿಸಲಿಕ್ಕೆ, ಸಕಲ ಶೋಧನೆಗಳನ್ನು ಜಯಿಸಲಿಕ್ಕೆ ನಿನ್ನ ಕೃಪೆಯನ್ನು ಬಲವನ್ನು ಅನುಗ್ರಹಿಸ್ರಿ. ನಮ್ಮ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ಪ್ರೀತಿಯುಳ್ಳ ದೇವಜನರೇ, ಕರ್ತನು ನಿಮ್ಮ ಜೀವಿತದಲ್ಲಿ ನೀವು ಬಯಸುವುದಕ್ಕಿಂತ ಉನ್ನತವಾಗಿ ಹೆಚ್ಚಾಗಿ ನಿಮ್ಮನ್ನು ಬ್ಲೆಸ್ ಮಾಡಲಿ. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ.